ಹಾಯ್ ಆಲ್, ಗುಡ್ ಮಾರ್ನಿಂಗ್. ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನನ್ನ ಮಗ ವಿಡಿಯೋ ಮಾಡಿರೋದು ಹೇಗೆ ಮಾಡಿದ್ದಾನೆ ನೋಡಿ. ನನ್ನ ತಲೆನೇ ಒಂಥರ ಬರದೇ ಇರೋ ಥರ ಮಾಡಿದ್ದಾನೆ. ಇಟ್ಸ್ ಓಕೆ. ನನಗೆ ಈ ವಿಡಿಯೋನಲ್ಲಿ ಫೋಕಸ್ ಮಾಡಬೇಕಾಗಿರೋದು ನಾನು ಶಾಪಿಂಗ್ ಮಾಡಿದ್ದ ಐಟಮ್, ಅದಕ್ಕೋಸ್ಕರ ಅವ್ನು ಹಂಗೆ ಮಾಡಿದ್ದಾನೆ. ಇದು ಒಂದು ಅಂದರೆ ಸ್ವೀಟ್ ಮಾಡುವಾಗ, ಶಂಕರ ಅಪ್ಪೋಳೆ ಮಾಡುವಾಗ ಅದು ಕಟ್ ಮಾಡೋಕ್ಕೆ ಅಂತ ಮೀಶೋನಲ್ಲಿ ಆರ್ಡರ್ ಮಾಡಿದ್ದೆ. ಸ್ವಲ್ಪ ರೀಸ್ನೇಬಲ್ ರೇಟ್ ಇತ್ತು, ಅದಕ್ಕೋಸ್ಕರ ಚೆನ್ನಾಗಿತ್ತು. ಯೂಸ್ ಮಾಡಿದ ಮೇಲೆ ಹೇಗೆ ಬರುತ್ತೆ ಅಂತ ನೋಡಬೇಕು. ನೋಡೋಕ್ಕೆ ಚೆನ್ನಾಗಿತ್ತು, ಸ್ವಲ್ಪ ಶಾರ್ಪಾಗಿತ್ತಲ್ವ, ಚೆನ್ನಾಗಿ ಬರುತ್ತೆ ಕಟ್ಟಿಂಗ್ ಮಾಡೋಕ್ಕೆಲ್ಲ ಅಂತ ಹೇಳಿ. ನೆಕ್ಸ್ಟು ಒಂದು ಕಡುಬು ಮತ್ತು ಏನು ಮೋದಕ ಮಾಡೋಕ್ಕೆ ಅಂತಲೇ ಅದೊಂದು ಆರ್ಡರ್ ಮಾಡಿದ್ದೆ. ಅದು ಹೇಗಿದೆ ಅಂತ ನೋಡೋಣ. ಓಪನ್ ಮಾಡ್ತಾಯಿದ್ದೀನಿ ಇವಾಗ. ಚೆನ್ನಾಗೇ ಬಂದಿಲ್ಲ. ಯಾರು ಇದನ್ನು ಪರ್ಚೇಸ್ ಮಾಡಬೇಡಿ ಅಂತ ಹೇಳ್ತೀನಿ. ನಾನು ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಪರ್ಚೇಸ್ ಮಾಡಿದೆ, ಸ್ವಲ್ಪ ಕಡಿಮೆಗೆ ಸಿಗತ್ತೆ ಅಂತ ಹೇಳಿ. ಆಮೇಲೆ ನಾನು ಟ್ರೈ ಮಾಡಿ ನೋಡಿದಾಗ ಚೆನ್ನಾಗೇ ಬಂದಿಲ್ಲ. ಕೈಯಿಂದ ಮಾಡೋದೇ ಬೆಟ್ರು ಅಂತ ಅನಿಸುತ್ತೆ. ಇದು ಚೆನ್ನಾಗಿಲ್ಲ. ನೆಕ್ಸ್ಟು ನನಗೆ ಒಂದು ಪಲಾವ್ ಮಾಡೋಕ್ಕೆ ಯಾವಾಗಲೂ ರೆಡಿ ಮಾಡಿಟ್ಕೊಳ್ಳೋಕ್ಕೆ ಒಂದು ಕಂಟೈನರ್ ಬೇಕಾಗಿತ್ತು. ಅಂದರೆ ಪ್ರತಿ ಟೈಮು ನಾನು ಪಲಾವ್ ಮಾಡುವಾಗ ಅದಕ್ಕೆ ಬೇಕಾಗಿರೋ ಐಟಮ್ಸ್ನೆಲ್ಲನೂ ಎಲ್ಲ ಬಾಕ್ಸು ತೆಗಿಬೇಕಾಗಿತ್ತು, ಏನಾದರೂ ಬೇಕು ಅಂತ ಹೇಳಿದರೆ. ಅದಕ್ಕೋಸ್ಕರ ಚಿಕ್ಕದಾಗಿರೋದು ಒಂದು ಆರ್ಗನೈಸರು ಫ್ರಿಜ್ಜಲ್ಲಿ ಇಡೋಕ್ಕೆ ಬೇಕಿತ್ತು. ಅದಕ್ಕೋಸ್ಕರ ಇದನ್ನ ಆರ್ಡರ್ ಮಾಡಿಕೊಂಡೆ. ಚೆನ್ನಾಗಿದೆ. ಇದನ್ನು ನಾನು ಏನೋ ಒಂದು ಬಾಕ್ಸ್ ತೆಗೆದ ತಕ್ಷಣ ಎಲ್ಲನೂ ಒಟ್ಟಿಗೆ ಸಿಕ್ಕಿಬಿಡುತ್ತೆ, ಅಷ್ಟು ಕಿಚನ್ ಮೆಸ್ಸಿಯಾಗಿರಲ್ಲ ಅನ್ನೋದಕ್ಕೋಸ್ಕರ. ಅಂದರೆ ಒಂದು ಬಾಕ್ಸಲ್ಲೇ 6 ಸ್ಮಾಲ್ ಪುಟಾಣಿದ್ದು ಕಂಟೈನರ್ ಇದೆ ಅದರಲ್ಲಿ. ಇದು ಚೆನ್ನಾಗಿತ್ತು. ಇದೇನೋ ಕ್ವಾಲಿಟಿನೂ ಚೆನ್ನಾಗಿತ್ತು. ಇದು ವರ್ತ್ ಅಂತ ಹೇಳ್ತೀನಿ. ಹೇಗಿದೆ ಅಂತ ನೋಡಿ. ನಿಮಗೂ ಬೇಕಂದರೆ ಮೀಶೋನಲ್ಲಿ ಆರ್ಡರ್ ಮಾಡಿ. ಯಾಕಂದರೆ ಫ್ಲಿಪ್ಕಾರ್ಟ್, ಅಮೆಜಾನಲ್ಲಿ ಸ್ವಲ್ಪ ಜಾಸ್ತಿ ಕಾಸ್ಟ್ ಇದೆ ಇದು. ಅಂದರೆ ಒಂದರಲ್ಲಿ ಕೊತ್ತಂಬರಿ, ಕರಿಬೇವು ಮತ್ತು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಬೇಕಿದ್ರೆ ಮಿಕ್ಸ್ ವೆಜಿಟೇಬಲ್ಸು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಒಂದು ಇದ್ರ ಥರ ಪಲಾವ್ ಮಾಡೋಕ್ಕೆ ಒಂದು ಬಾಕ್ಸ್ ತೆಗೆದ ತಕ್ಷಣ ಪಟ ಅಂತ ಹಾಕ್ಕೊಂಡು ಬೇಗ ಮಾಡ್ಕೋಬೋದು. ಇಲ್ಲಿ ಸ್ವಲ್ಪ ಬೆಲ್ಲನ ಈ ಥರ ಪುಡಿ ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇವಾಗ ಗಣೇಶ ಗೌರಿ ಹಬ್ಬ ಮುಗೀತಲ್ವ, ಮುಗಿದ ತಕ್ಷಣವೇ ಜಾಸ್ತಿ ಕಾಯಿಗಳನ್ನ ಪೂಜೆಗೆ, ಗೌರಿಗಿಟ್ಟಿದ್ದು, ಕಳಶದ ಕಾಯಿ ಎಲ್ಲನೂ ತುಂಬ ಇತ್ತು. ಅದನ್ನೆಲ್ಲ ಬೇಗ ಇಟ್ಟರೆ ಒಂಥರ ಬೂಸ್ಟ್ ಥರ ಬರುತ್ತೆ. ಸ್ವಲ್ಪ ಸ್ವೀಟ್ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ಥರ ಬೆಲ್ಲನ ಪುಡಿ ಮಾಡ್ಕೋತಾ ಇದ್ದೀನಿ. ಏನಾದರೂ ಸ್ವೀಟ್ ಮಾಡಿ ತಿನ್ನೋಣ, ಇಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ಹೇಳಿ. ಕಿಚನಲ್ಲಿ ಕೆಲಸ ಮಾಡುವಾಗ ಕಿಚನಲ್ಲೇ ಇವನ್ನ ಒಂದು ಚಾಪೆ ಹಾಕಿ ಅಲ್ಲೇ ಹಾಕ್ಕೊಂಡಿರ್ತೀನಿ. ಹಾಲಲ್ಲಿ ಹಾಕಿದರೆ ತುಂಬ ಯಾರೂ ಇಲ್ಲ ಅಂತ ಗಲಾಟೆ ಮಾಡ್ತಾನೆ. ಅದಕ್ಕೋಸ್ಕರ ರಾಗಿ ಮಾಲ್ಟ್ ಮಾಡೋಕ್ಕಂತ ನೈಟು ಸ್ವಲ್ಪ ಮೊಸರಲ್ಲಿ 1 ಸ್ಪೂನ್ ಮೊಸರಿಗೆ ಸ್ವಲ್ಪ ನೀರು ಹಾಕಿ ರಾಗಿ ಹಿಟ್ಟನ್ನ ಈ ಥರ ನೆನೆಸಿಟ್ಟಿದ್ದೆ. ಇವಾಗ ಕುದಿಯೋ ನೀರಿಗೆ ಸ್ವಲ್ಪ ಉಪ್ಪು, ಜೀರಿಗೆ ಹಾಕಿಬಿಟ್ಟು ಅದನ್ನು ಹಾಕಿ ತಿರುಗಿಸ್ತಾ ಇದ್ದೀನಿ. ಅಂದರೆ ರಾಗಿ ಮಾಲ್ಟ್ ರೆಡಿ ಆಗಿಬಿಡತ್ತೆ, ಹುಳಿಯಾಗಿ ಚೆನ್ನಾಗಿರುತ್ತೆ. ನೈಟೇ ನಾನು ಈ ಥರ ಮಾಡಿಟ್ಕೊಂಡಿರ್ತೀನಿ. ಇವಾಗ ಈ ಥರ ಹಾಕಿ ಸ್ವಲ್ಪ ಹೊತ್ತು ಕುದಿ ಬರೋವರೆಗೂ ಕುದಿಸಿದ್ರೆ ಆಯಿತು. ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಜೀರಿಗೆ ಹಾಕಿದರೆ ಇನ್ನೂ ಟೇಸ್ಟಾಗಿರುತ್ತೆ ಮತ್ತು ಸ್ವಲ್ಪ ತಂಪಾಗಿರುತ್ತೆ ಈ ಥರ ಕುಡಿದ್ರೆ ಅಂತ ನಾನು ಈ ಥರ ಮಾಡ್ತೀನಿ. ಇವಾಗ ಕೆಳಗಡೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ನೀನು ಫುಲ್ ಅಂದರೆ ಏನು ಕೆಲಸ ಮಾಡಿಸ್ಕೊಡಲ್ಲ, ಹಿಂಗೆ ಫುಲ್ ಕೆಳಗಡೆ ಬಿದ್ದಿರ್ತಾನೆ. ಅದಕ್ಕೋಸ್ಕರ ಬೋರ್ ಬೀಳ್ತಾ ಇದ್ದಾನೆ. ಇವಾಗ 6 ಮಂತ್ ಸ್ಟಾರ್ಟ್ ಆಯ್ತಲ್ವಾ, ಅದಕ್ಕೆ. ಅಲ್ಲಿ ನೋಡು ಚಿನ್ನಿ, ಸ್ವಲ್ಪ ಎತ್ಕೊಳ್ಳೋದು, ಸ್ವಲ್ಪ ಕೆಲಸ ಮಾಡೋದು ಇದೇ ಆಗ್ತಾ ಇದೆ ರೊಟೀನು. ಫಸ್ಟ್ ಥರ ಇವಾಗ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ಸ್ವಲ್ಪ
ನಡೀತಾ ಇದೆ. ಇವನ್ನ ನೋಡ್ಕೊಂಡು ಅಡುಗೆ ಮಾಡೋದು ಅದೆಲ್ಲ. ಬರಮ್ಮ ಕೆಳಗಡೆ ಹಾಕ್ಲಾ? ಈ ರಾಗಿ ಮಾಡ್ತಾ ಇದ್ದೀನಿ ಇವಾಗ. ಬೆಳಗ್ಗೆನೆ ಬೀಟ್ರೂಟ್ ಪಲ್ಯ ಚಪಾತಿ ಮಾಡಿದ್ದೆ ಬ್ರೇಕ್ಫಾಸ್ಟಿಗೆ. ಇವಾಗ ಅಂತಂದ್ರೆ ಸ್ವಲ್ಪ ರಾಗಿ ಮಾಡಿಬಿಟ್ಟು ಇದು ಫುಲ್ ಪೂಜೆ ಮಾಡಿದ್ದೆಲ್ಲ ಈ ಥರ ತುರಿನೆಲ್ಲ ತೊಳೆದ್ಬಿಟ್ಟಿನೇ ಇಟ್ಟಿದ್ದೆ ನಿನ್ನೆನೆ. ಅದಕ್ಕೋಸ್ಕರ ಸ್ವಲ್ಪ ಬೆಲ್ಲ ಹಾಕಿ ಕಡುಬು ಮಾಡೋಣ ಅಂತ ತಯಾರಿ ಮಾಡ್ತಾ ಇದ್ದೀನಿ. ನೋಡೋಣ ಮಾಡಿಸ್ಕೊಡ್ತಾರೇನೋ ಇಲ್ವೋ ಅಂತ. ಕೆಳಗಡೆ ಮಲಗ್ತೀಯಾ? ಮಲಗ್ತೀಯ ಕೆಳಗಡೆ? ಇಲ್ಲೇ ತುರಿದಿರೋ ಕೊಬ್ಬರಿನ ಮತ್ತು ಇಲ್ಲಿ ಅಳತೆ ಮಾಡಿ ಹಾಕೋತಾ ಇದ್ದೀನಿ. ಕೊಬ್ಬರಿ ಮತ್ತು ಬೆಲ್ಲನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿದರೆ ಕಡುಬು ಮಾಡೋಕ್ಕೆ ರೆಡಿ ಆಗುತ್ತೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ. ಹೋಗ ಬಾಯ್ ಹೋಗ್ ಬಾ. ಹೊರಗಡೆ ಹೆಂಗ್ ನೋಡ್ತಾನ ನೋಡು. ಈಗ ನೋಡ ಹೆಂಗ್ ನೋಡ್ತಾನ ಕೈ ನೋಡ ಇಲ್ಲಿ ನೋಡ್ತಾನೆ. ಈಗ ನೋಡ ನೋಡ ಅಲ್ಲಿ ಹೋಗೋಣ ಅಲ್ಲಿ ಹೋಗೋಣ ನೋಡ ಕೈ ಹೆಂಗ್ ಮಾಡ್ತಾನ ನೋಡ. ಅಯ್ಯೋ ಹೋಗಿ ಬರ್ರಿ ಬೇಗ. ಅದು ಕಳಿಸಿ ಒಳಗೆ ಹಾಕೋ. ಬಾಯ್ ಎದ್ದು ತಾತ ಇಲ್ಲಿ ನೋಡು ಚಿನ್ನೆ ಅಲ್ಲಿ ನೋಡ. ಬಾಯ್ ಬಾಯ್ ಹೋಗಿ ಬಾ. ಡೋರ್ ಕ್ಲೋಸ್ ಮಾಡ್ತಾನ. ಅದೇ ಒಂದಿದ್ರೆ ಸುಮ್ಮನೆ ಏನೂ ಮಾಡಿಸ್ಕೊಡಲ್ಲ. ಅದಕ್ಕೋಸ್ಕರ ವಾಕಿಂಗ್ ಕಳಿಸಿದ್ದೀನಿ. ಕಳಿಸ್ಬಿಟ್ಟು ಸ್ವಲ್ಪ ಮೋದಕ ಸ್ವಲ್ಪ ಮಾಡೋಣ ಅಂತ ಮೋದಕ ಕಡುಬು ಮಾಡಿಬಿಡ್ತೀನಿ ಬೇಗ. ಅವನಿದ್ರೆ ಏನೂ ಮಾಡಿಸ್ಕೊಡಲ್ಲ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಪೂಜೆ ಮಾಡ್ಕೊತೀನಿ. ಪಾತ್ರೆ ಎಲ್ಲ ತೊಳೆದೆ ಎಲ್ಲ ಮುಗೀತು. ಇವಾಗ ಟೀ ಮಾಡ್ಕೊಂಡು ಕುಡಿದಿದ್ದೀನಿ. ಇವಾಗ ನೆಕ್ಸ್ಟು ಮೋದಕ ಮಾಡ್ತೀನಿ. ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಹೇಳಿ. ಬನ್ನಿ ಮೋದಕ ಮಾಡೋಕ್ಕೆ ಮತ್ತು ಕಡುಬು ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಗೋಲ್ಡ್ ಅಂತ ಹೇಳ್ತಾರಲ್ಲ ಅದು ತರಿಸಿದೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಾ ಇದೆಯಾ? ಇದು ಮೋದಕ ಮಾಡೋಕ್ಕೆ
ಮತ್ತು ಇದು ಕಡುಬು ಮಾಡೋಕ್ಕೆ. ಇವಾಗ ಇದು ಯೂಸ್ ಮಾಡಿಕೊಂಡು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕೈಯಿಂದನೂ ಮಾಡ್ಬೋದು, ಬಟ್ ಇದರಿಂದ ಮಾಡೋಣ ಏನೋ ಒಂಥರ.